ಯಾಕಮ್ಮ ಕರ್ದಿದ್ದು? ಯಾಕಿಲ್ಲ ಕಣೆ, ಸುಮ್ಮನೆ ಬೇಜಾರಾಗ್ತಿತ್ತು. ಒಂದು ಹಾಡೇನೋ ಹೇಳ್ತೀಯೇನೋ ಅಂತ. ಒಂದು ಹಾಡು ಹೇಳಿ ಪದ್ದು. ಹೋಗಮ್ಮ, ನಾನು ಹೇಳಲ್ಲ, ನನಗೆ ಯಾವುದು ಬರಲ್ಲ ಇವಾಗ. ಹೇಳಪ್ಪ ಚಿನ್ನಿ, ಗಣವದಂಗೆ ಹೇಳ್ತೀಯ? ದೇವ್ರಾಡು, ಜನಪದ ಗೀತೆ ಅದು ಇದು ಎಲ್ಲನ ಕಲ್ತ್ಕೊಂತೀಯ ಅಲ್ಲಿ ಹೋಗಿ ಗುಡಿಯಾಗೆಲ್ಲ ಹೇಳ್ಕೊಡ್ಬೇಕಾರೆ. ಹೇಳಮ್ಮ. ಹಾಡು ಹೇಳಿದ್ರೆ ನನಗೆ ಏನು ಕೊಡ್ತೀಯ ನೀನು? ಏನ್ ಬೇಕು ನಿನಗೆ? ನಿನಗೆ 1 ರೂಪಾಯಿ ಕೊಡ್ತೀನಿ. ಯಾತನ ತಗೊಂಡು ತಿಂದಿವಿ ಅಂತೆ. 1 ರೂಪಾಯಿನಾ? ಸರಿ ಸರಿ ಆಯ್ತು, ಹೇಳು ಜಲ್ದು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವುದಿಲ್ಲ, ತಮ್ಮ ಮರಳಿ ಬರುವುದಿಲ್ಲ. 9 ತಿಂಗಳು ಸಂಕಟ ನೀಡಿ ಹೊಟ್ಟಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಜೀವಕ್ಕೆ ಎಷ್ಟು ಕಷ್ಟ ತಂದೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿ ತಾಯಿ ನಿನ್ನ ನಂಬಿತಲ್ಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವುದಿಲ್ಲ, ತಮ್ಮ ಮರಳಿ ಬರುವುದಿಲ್ಲ. ಆಗ ಕಾವೇರಿನೂ ಮಲ್ಲಿನೂ ಬಂದ್ರಿ ಅಮ್ಮ. ಅಲ್ವೇ ಮಲ್ಲಿ, ನನ್ನ ಮೊಮ್ಮಗನ್ ಎಲ್ಲಿ ಬಿಟ್ಟೆ? ಅಲ್ಲ, ನನ್ನ ಕೈ ಕೊಟ್ಟಿದ್ದೆ, ನಾನು ಎತ್ಕೊಂಡು ಆಡಿಸ್ತಿರ್ಲಿಲ್ವೇ? ಯಾರ ಕೈ ಕೊಟ್ಟಿದ್ಯಾ? ಅಯ್ಯೋ ಅತ್ತೆ, ನೀವಿರ್ಲಿಲ್ವಲ್ಲ, ನಮ್ಮ ಅಮ್ಮನ ಹತ್ರ ಕೊಟ್ಟು ನಾನು ಬುತ್ತಿ ತಗೊಂಡೋಗಿದ್ದೆ, ಕಾವೇರಿನ ಕರ್ಕೊಂಡು ಹೋಗಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹೋಗಿ ಬರೋಟಕ್ಕೆ ಅಲ್ಲೇನೆ ಹೋಗಿದ್ಯಾ? ಒಂದು 5 ನಿಮಿಷ ಇದ್ದಿದ್ರೆ ನಾನು ಗೊತ್ತಿದ್ದೆ. ಪರವಾಗಿಲ್ಲ ಬಿಡತ್ತೆ. ಅತ್ತೆ, ಏನು ಇಷ್ಟೊಂದು ಖುಷಿಯಾಗಿದೆಯಾ? ಏನಿಲ್ಲ, ನಮ್ಮ ಪದ್ದು ಒಂದು ಹಾಡು ಹೇಳಿಲ್ಲ, ಅದಕ್ಕೆ ನನಗೆ ಏನಾಗೋ ಗೊತ್ತಿತ್ತು, ನಮ್ಮ ಪದ್ದು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತಾನೆ. ಅಜ್ಜಿ, ಪದ್ದು ಅತ್ತೆ ಚೆನ್ನಾಗಿ ಹಾಡು ಹೇಳ್ತಾಳೆ. ಅತ್ತೆ, ಅದು ನಿಮಗೆ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದು ವಿಷಯನ ಹೇಳೇ, ಪರವಾಗಿಲ್ಲ, ನಾನೇನು ಬೈಯಲ್ಲ, ಏನು ಎದಕ್ಕಮ್ಮಕ್ಕೆ ಹೋಗ್ಬೇಡ, ಹೇಳು ಅದೇನು ವಿಷಯ. ಮೊದಲು ಹೇಳು ನೋಡೋಣ ಅದೇನು ಅಂತಾನ. ಅಲ್ಲ, ನನ್ನ ಬೈತೀರಾ ಅಂತ ಅಲ್ಲ, ನೀವು ಏನಂತೀರೋ ಏನೋ ಅಂತ ಗೊತ್ತಿಲ್ಲ, ಸ್ವಲ್ಪ ಹೃದಯನ ಗಟ್ಟಿ ಮಾಡ್ಕೊಳ್ರಿ. ಧೈರ್ಯವಾಗಿ ಇರ್ರಿ. ಹೃದಯ ಗಟ್ಟಿ ಮಾಡ್ಕೊಂಬಕ್ಕೆ ನಾನೇನು ಮೆತ್ತಗಿದ್ದೀನೇನೆ, ನಾನು ಗಟ್ಟಿ ಹೆಂಗ್ಸೇನೆ. ನೀನು ಅಷ್ಟು ನನ್ನ ತಾಚಾರ ಮಾಡ್ಕೋಬೇಡ, ನಾನು ಅಷ್ಟು ಮೃದು ಅಲ್ಲ. ಹೇಳು ಪರವಾಗಿಲ್ಲ ಅದೇನು ಅಂತಾನ. ನಾನು ಗಟ್ಟಿಯಾಗೇ ಇದ್ದೀನಿ. ಹಂಗಲ್ಲ ಅತ್ತೆ, ಅದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಹೊಡೆದಂಗೆ ಆಗ್ಬೋದು ಅಂತ ಅಷ್ಟೇ. ಅಯ್ಯೋ, ಕರೆಂಟ್ ಶಾಕೆ ಹೊಡೆದ್ರು ನಾನೇನು ಎದ್ರಕಮ್ಮ ಅಂತ ಹೆಂಗ್ಸಲ್ಲ. ಅದೇನು ವಿಷಯ ಅಂತ ಹೇಳು ಮೊದಲು. ಸುಮ್ಮನೆ ಕೊಯ್ಬೇಡ, ಅದೇನು ಅಂತಾನ. ಆಯ್ತು, ಹೇಳ್ತೀನಿ ಅತ್ತೆ. ಅದು ನೇತ್ರ ಆಸ್ತಿ ಬೇಡ, ದುಡ್ಡು ಕೊಡ್ರಿ, ನಾನು ಮನೆ ಕಟ್ಟಿಸ್ಕೋಬೇಕು ಅಂತ ನಾನು ದುಡ್ಡು ಇಸ್ಕೊಂಡು ಹೋದ್ಲಲ್ವಾ, ಆ ದುಡ್ಡು ಕಳ್ತನ ಆಗೋಯ್ತಂತೆ. ಏನೇ ದುಡ್ಡ? ಈ ನೇತ್ರದಿಂದ ಏನು ಹೇಳ್ತಾ ಇದ್ಯಾ? ಏನ್ ಮಲ್ಲಿ, ನಿನಗೇನು ಜ್ಞಾನ ನೆಟ್ಟಗೈತೇನೆ ಅಥವಾ ಏನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ಯಾ? ತಮಾಷೆ ಅಲ್ಲ ಅತ್ತೆ, ನಾನು ಯಾಕೆ ನಿಮ್ಮ ಹತ್ರ ತಮಾಷೆ ಮಾಡಲಿ? ಅದು 8 ಲಕ್ಷ ತಗೊಂಡೋಗಿದ್ಲಲ್ವ, ಅದ್ರಾಗೆ 5 ಲಕ್ಷ ಮನೆ ಕಟ್ಟಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ಲು ತಾನೇ. 3 ಲಕ್ಷ ಐತೇನೋ ಒಡವೆ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ಲು ಅಂತ ಹೇಳ್ತಿದ್ರಲ್ಲ. ಆ 3 ಲಕ್ಷ ತಗೊಂಡು ಎಲ್ಲಿ ಹೋಗ್ತಿದ್ಲು ಏನೋ ಗೊತ್ತಿಲ್ಲ, ಒಡವೆ ತಾಮಕ್ಕೆ ಹೋಗಿರ್ಬೇಕೇನ, ಕಳ್ಳ ಏನೋ ಕಿತ್ಕೊಂಡು ಹೋಗ್ಯವನಂತೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ನಿನ್ನೆ ದಿವಸ ಟೌನಿಗೆ ಬಂದಿದ್ಲಂತೆ, ಪೊಲೀಸ್ ಸ್ಟೇಷನ್ಗೆ. ನೇತ್ರ, ಈ 3 ಲಕ್ಷ ಕಳ್ತನ ಆಗೋಯ್ತಾ? ಅಲ್ವೇ, ಎಲ್ಲಂತೆ, ಯಾವಾಗಂತೆ, ಎಷ್ಟು ದಿನ ಆಯ್ತಂತೆ ಕಳೆದು? ಹೇಳಿ ಮಲ್ಲಿ, ಯಾರು ಹೇಳಿದ್ರು ನಿನಗೆ ವಿಷಯನ? ಅದೆಲ್ಲ ಗೊತ್ತಿಲ್ಲ ಅತ್ತೆ, ಒಟ್ಟಿನಲ್ಲಿ 3 ಲಕ್ಷ ಕಳೆದೈತಂತೆ. ನಿನ್ನೆ ಏನೋ ಟೌನ್ನಾಗೆ ಅದೇ ಪಂಚಾಯತಿ ಮುಖ್ಯಸ್ಥರ ನಾಗಣ್ಣರ ಹತ್ರ ಹೇಳ್ಕೊಂಡು ಹೊಳ್ತಿದ್ಲಂತೆ. ಅವಾಗ ಲಸ್ಮಕ್ಕೈನೂ ಅಲ್ಲೇ ಇತ್ತಂತೆ, ಎಲ್ಲ ಕೇಳಿಸ್ಕೊಂತಂತೆ. ನಾಗಣ್ಣರು ಹೇಳಿದ್ರಂತೆ 3 ಲಕ್ಷ ಕಳ್ಕೊಂಡೈತೆ ಹುಡುಗಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರಂತೆ ಅಂತಾನ ಹೇಳಿದ್ರಂತೆ. ಲಸ್ಮಕ್ಕೈನೇ ನನ್ನ ಹತ್ರ ಹೇಳಿದ್ದು ಹಂಗಂತ. ಇದೇನಪ್ಪ ಇದು, ಈ ಮಲ್ಲಿ ಹಿಂಗೆ ಹೇಳ್ತಾ ಇದ್ದಾಳೆ, ಇವಳಿಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ, ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ವಲ್ಲ. ಏ ಮಲ್ಲಿ, ಏನೇ ಹೇಳ್ತಾ ಇದ್ಯಾ? ಸರಿಯಾಗಿ ಹೇಳಿ, ನಿಜನೇನೆ? ಯಾರು ಲಸ್ಮಕ್ಕ ಹೇಳಿಳೇನೆ ನಿನಗೆ? ಮತ್ತೆ ಲಸ್ಮಕ್ಕನೇ ಹೇಳಿದ್ದು. ನಾನು ಹೊಲ್ತಕ್ಕೋಗಿ ಬುತ್ತಿ ಕೊಟ್ಟು ಬಂದ, ಅಲ್ಲಿ ಬರ್ತಾ ಇದ್ದೆ, ಅಲ್ಲಿ ದೇವತೆನೋ ಲಸ್ಮಕ್ಕನೋ ಹೊಲ್ತಕ್ಕೇನೋ ಹೋಗ್ತಾ ಇದ್ರು, ಅವಾಗ ಹೇಳ್ತು. ಓ, ಅವರಿಬ್ರು ಹೋಗ್ತಿದ್ರಾ? ಹಂಗಾದ್ರೆ ಏನೋ ಸುಳ್ಳು ಹೇಳಿದಾರೆ ಬಿಡು. ಏ ಮಲ್ಲಿ, ಅವರು ನಮ್ಮ ನೇತ್ರಮ್ಮನ್ನು ನನ್ನ ನಮ್ಮ ಮನೆಯವ್ರನ್ನ ಯಾರನ್ನು ಕಂಡ್ರು ಅವಳ ಕೈಲಿ ಹೊಟ್ಟೆ ಉರಿ ನೋಡಕ್ ಆಗಲ್ವಲ್ಲ. ನಾವು ಚೆನ್ನಾಗಿರೋದ. ಈಗ ನಮ್ಮ ನೇತ್ರಮ್ಮ ಮನೆ ಕಟ್ಟಿಸ್ತಾ ಇದ್ದಾಳಲ್ಲ, ಅದನ್ನ ಕೇಳಿ ಹೊಟ್ಟೆ ಉರಿದೈತೆ ಲಕ್ಷ್ಮಿಗೆ, ಆ ದೇವಮ್ಮನಿಗೂ. ಅದಕ್ಕೆ ಏನೋ ಒಂದು ಸುಳ್ಳು ಹೇಳೋರೆ ನಿನಗೆ. ನೀನು ಅದನ್ನ ನಿಜ ಅನ್ಕೊಂಡು ಅಂತ ಕೇಳಕ್ ಬರ್ತಾ ಇದೆಯಲ್ಲ ಮಲ್ಲಿ. ಸುಮ್ಮನೆ ಹೋಗು, ಹಂಗೆಲ್ಲ ಏನೂ ಆಗಿರಲ್ಲ. ನಮ್ಮ ನೇತ್ರಮ್ಮ ಬುದ್ಧಿವಂತಿ, ಹಂಗೆಲ್ಲ ಕಳ್ಕೊಂಬಲ್ಲ. ಅಷ್ಟೊಂದು ದುಡ್ಡ ಅದೇನು ಕಳ್ತನ ಆಗ್ಬಿಡುತ್ತೆ? ಅವರು ಏನೋ ಕಿತಾಪತಿ ಮಾಡಕ್ಕೆ ಸುಳ್ಳು ಹೇಳವ್ರೆ. ನೀನು ಅದನ್ನೇ ನಂಬ್ಕೊಂಡು ಬಂದು ಅಂತ ಹೇಳ್ತಾ ಇದೆಯಲ್ಲ. ಅಯ್ಯಪ್ಪ, ನನಗಂತೂ ಭಯವಾದಂಗಾಗಿತ್ತು.
ಅಯ್ಯೋ ಅತ್ತೆ, ನಿಜವಾಗ್ಲೂ ನಿಜಾನೇ ಅಂತೆ. ಅವಕ್ಕ ಯಾಕೆ ಸುಳ್ಳು ಹೇಳ್ತೈತೆ? ಆ ನಾಗಣ್ಣರು ಅಲ್ಲೇ ಇದ್ರಂತೆ, ಬೇಕಂದ್ರೆ ಹೋಗಿ ಅವ್ರನ್ನೇ ಕೇಳ್ರಿ. ನೀರೇ ಮಲ್ಲಿ, ಹಂಗೆಲ್ಲ ಏನು ಆಗಿರಲ್ಲ. ಹಾ ಅತ್ತೆ ಬನ್ನಿ, ಬೇಕಂದ್ರೆ ಆ ನಾಗಣ್ಣರ ಇದ್ರಲ್ಲ ಪಂಚಾಯತಿ ಮುಖ್ಯಸ್ಥರು, ಅವ್ರನ್ನ ಒಂದ್ಸಲಿ ವಿಚಾರಿಸೋರಂತೆ, ಬನ್ನಿ. ಆಯ್ತು ನಡಿಯಮ್ಮ, ನೋಡೋಣ ಅದಲ್ಲಿ. ಹಾ ಆ ಲಕ್ಷ್ಮಿ ಏನೋ ಕಿತಾಪತಿ ಮಾಡಕ್ಕೆ ಸುಳ್ಳು ಹೇಳವಳೆ ಅನ್ಸುತ್ತೆ. ನನಗೆ ಯಾಕೋ ಅನುಮಾನ. ಅಯ್ಯೋ ಅತ್ತೆ, ನಿಮ್ಮ ಅನುಮಾನ ಬಗೆಹರಿತೈತೆ, ಬರ್ರಿ ಹೋಗೋಣ. ನಡಿ ಕಣರಿ, ನಾವು ಹೋಗೋಣ ಆಟಾಡಕ್ಕೆಲ್ಲಾದ್ರು. ಆಟಾಡಕ್ ಬೇಡ ಬಾ, ಗುಡಿಯಕ್ಕೆ ಹೋಗಿ ಕಸ ಹೊಡಿಯೋಣ. ಎಲ್ಲ ಧೂಳೆ ಎಲ್ಲ ನಾ ಬಿದ್ದಿರುತ್ತೆ ಇವಾಗ ಗಾಳಿಗೆ. ಕಾಳಿ ಕಾಳಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಹಾ ಅತ್ತೆ ಸೊಸೆರಿಬ್ರು ಮಲ್ಲಿ ಎಲ್ಗಮ್ಮ? ರೀ, ಈ ಮಲ್ಲಿ ಹೇಳ್ತಾ ಇದ್ದಾಳೆ ನಮ್ಮ ನೇತ್ರ ಮುಂದೇನೋ ದುಡ್ಡು 3 ಲಕ್ಷ ಕಳೆದೋಗ್ಯದಂತೆ. ಆ ಲಸ್ಮಕ್ಕ ಹೇಳಿಳಂತೆ, ಅದಕ್ಕೆ ನಾಗಣ್ಣರು ಅಲ್ಲೇ ಇದ್ರಂತೆ, ಅವ್ರನ್ನ ವಿಚಾರಿಸೋಣ ಅಂತ ಹೋಗ್ತಿದ್ದೆ ಅವ್ರ ಮಂತಕ್ಕೆ. ಏನ್ ಹೇಳ್ತಾ ಇದೀಯ ಕಾಳಿ, ನಿಜನಾ? ಅಯ್ಯೋ ನಿಜ ಅಲ್ಲ ತಗ, ಈ ಮಲ್ಲಿ ಆ ಲಸ್ಮಕ್ಕ ಹೇಳಿ ಕೇಳ್ಕೊಂಡು ಬಂದು ನಂತ ಹೇಳ್ತಾಳೆ. ಅದಕ್ಕೆ ಅದ್ ನಿಜಾನೋ ಸುಳ್ಳು ಅಂತ ನಾಗಣ್ಣನ ಕೇಳಿರೆ ಗೊತ್ತಾಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಹಾ ಅವ್ರನ್ನೆಲ್ಲಾದ್ರೂ ನೋಡಿರಿ? ಏನಮ್ಮ ಮಲ್ಲಿ, ನಿಜನಾ? ಲಸ್ಮಕ್ಕ ಹೇಳಿಲ್ಲ ಹಂಗಂತ? ಹೌದು ಮಾವ, ನಾನು ಹೊಲ್ತಾಗಿಂದ ಬತ್ತಿದ್ದೆ, ಅವರು ಹೊಲ್ತಕ್ಕೆ ಹೋಗ್ತಾ ಇದ್ರು, ಅವಾಗ ಎದುರು ಸಿಕ್ಕಿದ್ರು, ಅವಾಗ ಹಂಗಂದ್ರು. ಅದಕ್ಕೆ ಅತ್ತೆ ನಂಬ್ತಾನೆ ಇಲ್ಲ ನಾನು ಹೇಳಿದ್ರೆ. ಅಯ್ಯೋ ದೇವ್ರೆ, ನಾಗಣ್ಣ ನನ್ನಿಂದೇನೆ ಬತ್ತಾ ಇದ್ದ. ಹಾ ಇರು ಬತ್ತ, ನೀವ ಕೇಳೋಣ ಅದಲ್ಲಿ ಇಲ್ಲೇನೆ. ಹೌದಾ, ಒಳ್ಳೇದಾಯ್ತಲ್ಲ. ಎಲ್ಲಿ ನಾಗಣ್ಣ? ಗೋಲ್ ಬತ್ತಾ ಇದ್ದ ನೋಡು. ಬರ್ರಿ ಮುಖ್ಯಸ್ಥರೇ, ಜಲ್ ಬರ್ರಿ ಇಲ್ಲಿ. ಏನೋ ಸಿದ್ದಪ್ಪ? ಬರ್ರಿ ಇಲ್ಲಿ ಒಂದ್ ನಿಮಿಷ, ಏನೋ ಕೇಳಬೇಕು. ಏನು ಹೇಳಪ್ಪ? ಏನು ಕಳಮ್ಮ, ಗಂಡ ಹೆಂಡತಿ ಸೊಸೆ ಎಲ್ಲರೂ ಎಲ್ಗೂ ಹೊರಟಿದ್ದೀರಾ? ಎಲ್ಗೂ ಹೋಗ್ತೀರಾ? ಅಯ್ಯೋ ಎಲ್ಗೂ ಹೋಗಲ್ಲ. ಅದೇನೋ ನೇತ್ರಮ್ಮ ಸಿಕ್ಕಿದ್ಲ ನಿನಗೆ? ಏನಾದ್ರು ನೆನ್ನೆ ಏನಾದ್ರು ನೀನು ಟೌನ್ಗಿನಿಗೆ ಹೋಗಿದ್ದ ಏನಕ್ಕಾದ್ರು? ಹ್ಞೂ ಹೋಗಿದ್ದೆ, ಏನೋ ಒಂದಿಟ್ಟು ಹೊಲದ ಕೆಲಸ ಇತ್ತು, ಹೋಗಿದ್ದೆ. ನಿಮ್ಮ ನೇತ್ರಮ್ಮನೂ ಸಿಕ್ಕಿದ್ಲು. ಹೌದಾ ಪಂಡಿತ್ರೆ, ಸಿಕ್ಕಿದ್ಲಾ? ಅಲ್ಲ ಏನಕ್ಕೆ ಬಂದಿಲ್ಲ ಅವಳು? ಅವಳದೇನೋ ದುಡ್ಡು ಕಳೆದೈತಂತೆ, ನಿಜನಾ? ಅಯ್ಯೋ, ಇವ್ರಿಗೆ ಹೆಂಗೆ ಗೊತ್ತಾಯ್ತು? ನೇತ್ರ ನೋಡಿದ್ರೆ ಹೇಳ್ಬೇಡ ನಮ್ಮ ಅಪ್ಪಗೂ ಅಮ್ಮಗೂ ಅಂತ ಹೇಳಿದ್ಲು. ಹೆಂಗೆ ಗೊತ್ತಾಯ್ತು ಈಗ ಇವ್ರಿಗೆ? ನಾಗಣ್ಣರೇ, ಅದು ಲಸ್ಮಕ್ಕೈನೂ ಅಲ್ಲೇ ಬಂದಿತ್ತಂತಲ್ಲ. ಲಸ್ಮಕ್ಕೈನೇ ಅಂತ ಹೇಳಿದ್ದು. ಹೌದಾ? ಅಯ್ಯೋ, ಲಸ್ಮಕ್ಕು ನಾನು ಹೇಳಲಿಲ್ವಲ್ಲ, ಹೇಳ್ಬೇಡ ಅಂತನ. ಓ ಹಂಗಾದ್ರೆ ಸತ್ಯ ಗೊತ್ತಾಗೈತೆ. ಇನ್ನು ಮುಚ್ಚಿಟ್ಟು ನಾ ಏನು ಪ್ರಯೋಜನ ಇಲ್ಲ, ಇರೋ ಸತ್ಯ ಹೇಳ್ಬಿಡ್ಬೇಕು. ಹಾಂ ಮುಖ್ಯಸ್ಥರೇ, ಅದೇನು ಬಾಯ್ಬಿಟ್ಟು ಹೇಳ್ರಿ, ನಿಜನಾ? ಆ ಲಸ್ಮಕ್ಕ ಸುಳ್ಳು ಹೇಳವಳ ಹಂಗಾದ್ರೆ? ಹಾ ನೀವು ಯಾಕೋ ಬಾಯ್ ಬಿಡಂಗೆ ಕಾಣ್ತಾ ಇಲ್ಲ. ಇಲ್ಲ ಕಣ ಸಿದ್ದಪ್ಪ, ಅದು ನಿಜಾನೇ. ನೇತ್ರ ಮುಂದೆ 3 ಲಕ್ಷ ಏನೋ ಕಳೆದೈತಂತೆ. ಅದಕ್ಕೇನೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನ ಮಗಳೂ ಒಳಿಯನು ಬಂದಿದ್ರು ನೆನ್ನೆ ಸಹ. ಹಾಂ ಏನೋ ಅದು ಇದು ಅಂತ ಕಣ್ಣೀರು ಹಾಕೊಂಡು ಮಾತಾಡ್ತಿತ್ತು. ನಾನು ಅದೇ ದಾರಿಗೆ ಬಂದ. ಅವಾಗ ಮಾತಾಡ್ಸಿದ್ಕೆ ನಿನ್ನಳಿಯ ಎಲ್ಲ ಹೇಳ್ದ. ಹಾಂ ಪಾಪ ಅಳ್ತಿತ್ತು. ಹಂಗೂ ಈ ವಿಷಯ ನಾನು ಅಪ್ಪಗೂ ಅಮ್ಮಗೂ ಹೇಳ್ಬೇಡ ಅಂತ ಹೇಳಿತ್ತು. ಆದರೆ ನಾನು ಲಸ್ಮಕ್ಕಂತಾಗೆಲ್ಲ ಹೇಳಿದ್ದೆ, ಆ ಲಸ್ಮಕ್ಕುಗೆ ಹೇಳೋದೇ ಮರ್ತೆ. ಹಿಂಗಾರೆ ಎಲ್ಲ ನಿಮಗೆ ಗೊತ್ತಾಗೈತಿ, ಇನ್ನೇನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ನಿಜಾನೇ ಅದು. ನಿಜನಾ? ನಮ್ಮ ನೇತ್ರಮ್ಮ ನಿಜವಾಗ್ಲೂ ದುಡ್ಡು ಕಳ್ಕೊಂಡವಳ? ನಗಡರೆ ಏನ್ ಹೇಳ್ತಾ ಇದೀಯ? ಸುಳ್ಳು ಹೇಳ್ತಿಲ್ಲ ತಾನೇ? ಇಲ್ಲ ಕಣ್ಕಳಮ್ಮ, ನಾನ್ಯಾಕೆ ಸುಳ್ಳು ಹೇಳಿ? ನೇತ್ರಮ್ಮ ಹಂಗೂ ಹೇಳ್ಬೇಡ ಅಂತ ಹೇಳಿತ್ತು, ನಾನು ಹೇಳೋದು ಬೇಡ ಅಂತ ಸುಮ್ಮನಾಗಿದ್ದೆ. ಲಸ್ಮಕ್ನಿಂದ ನಿಮ್ಗೆ ವಿಷಯ ಗೊತ್ತಾಗೈತೆ ಅಂದರೆ ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಂತ ಎಲ್ಲ ಸತ್ಯನೂ ಹೇಳ್ತಾ ಇದ್ದೀನಿ. ನೀವೇ ಹೋಗಿ ನಿಮ್ಮ ಮಗಳು ನಾವು ವಿಚಾರಿಸೋಗ್ರಿ. ಊರಿಗೆ ಹೋಗಿ ಈಗಲೇ. ಅಯ್ಯೋ ದೇವ್ರಿ, ಇದೇನೇ ಕಾಳಿ? ಅಲ್ಲ ನಮ್ಮ ನೇತ್ರಮ್ಮ ಬುದ್ಧಿವಂತ ಇಕ್ಕೆಂತಾಳೆ ಅಂತ ನಾವು ಒಂದೇ ಸಲ ಅಷ್ಟು ಕೊಟ್ವಲ್ಲೇ. ಒಂದು ಇಟಿಟೇನೆ ಕೊಟ್ಟರು ಕೊಡ್ಬೋದಾಗಿತ್ತಲ್ಲ. ಅಯ್ಯೋ ಈ ಎಂಥ ಕೆಲಸ ಆಗೋಯ್ತು. ಅಲ್ಲ ದುಡ್ಡು ಕಳೆದೈತೆ ಅಂತ ನಮ್ಗೊಂದು ಮಾತಾದ್ರೂ ಹೇಳಿ ಕಳ್ಸೋದು ಬೇಡವಾ? ಯಾರ ಕೈಲಾದ್ರೂ ಅಥವಾ ಒಂದು ಚೀಟಿನಾದ್ರೂ ಬರ್ದು ಕಳಿಸ್ಬೇಕೋ ಬೇಡವೋ? ನೋಡು ಹೇಳೇ ಇಲ್ಲ. ಎಷ್ಟು ದಿನ ಆತಂತ ಅಲ್ಲೇನೆ ದುಡ್ಡು ಕಳೆದು? ಎಷ್ಟು ದಿನ ಆಯಿತು, ಯಾವಾಗ ಏನು ಎತ್ತ ಅಂತ ನಾನು ಏನು ವಿಚಾರಿಸಕ್ಕೆ ಹೋಗ್ಲಿಲ್ಲಮ್ಮ. ಏನೋ ಯಾವಾಗಲೂ ಅದು ಯಾರೋ ಕಳ್ಳ, ಯಾರೋ ದುಡ್ಡು ಒಡವೆನೋ ಯಾತ ತರಕ್ಕೆ ಅಂತ ಟೌನಿಗೆ ಬಂದೆ. ಬಸ್ ಇಳಿತಿದ್ದಂಗೆ ಯಾರೋ ಕಳ್ಳ ಹಿಂದಾಸಿ ಬಂದು ಕಿತ್ಕೊಂಡು ಹೋದ ಅಂತ ಹೇಳ್ತು ಅಷ್ಟೇನೆ. ಮತ್ತಿನ್ನೇನು ಗೊತ್ತಿಲ್ಲಪ್ಪ ಸರಿಯಾಗಿ. ಹೌದಾ? ಅಯ್ಯಯ್ಯೋ ಎಂಥ ಕೆಲಸ ಆಯ್ತಲ್ಲಪ್ಪ. ನಮ್ಮ ನೇತ್ರಮ್ಮ ಚೆನ್ನಾಗಿರ್ಲಿ ಏನೋ, ಅವರು ಬಡತನ ಗಂಡನ ಮನೆಯಾಗೆ ಚೆನ್ನಾಗಿರ್ಲಿ ಅಂತಾನ ಆಸ್ತಿ ಬದಲು ನಮಗೆ ದುಡ್ಡೇ ಕೊಡು ಅಂತ ಹೇಳಿಳು. ಅದಕ್ಕೆ ದುಡ್ಡು ಕೊಟ್ವಿ. ಅಯ್ಯೋ ನಾವು ಎಂಥ ತಪ್ಪು ಮಾಡಿದ್ವಿ ಅಂತ ಈಗ ಗೊತ್ತಾಗ್ತೈತಿ. ಹೋಗತ್ತಾ, ನಮ್ಮ ನೇತ್ರಮ್ಗೆ ಒಂದಿಟ್ಟಾದ್ರೂ ಭಯನೇ ಬೇಡವಾ? ಅಲ್ಲ 3 ಲಕ್ಷ ಕಳ್ಕೊಂಡು ಕುಕ್ಕೊಂಡವಳಲ್ಲ, ಈ 3 ಲಕ್ಷ ದುಡಿಯೋದು ಎಷ್ಟು ಕಷ್ಟ ಐತೆ. ಅದಕ್ಕೆ ಮಾವ, ನೀವು ಒಂದೇ ಸಲ ಕೊಡಬಾರ್ದಾಗಿತ್ತು ಅನ್ಸುತ್ತೆ. ಮನೆ ಕಟ್ಟಕ್ಕೆ ಅಂತನ ತಿಂಗಳಿಗೆ ಇಷ್ಟು ಅಂತ ಮನೆ ಆದಂಗೆ ನೀವೇನೆ ಹೋಗಿ ಮೇಸ್ತ್ರಿ ಕೈ ಕೊಟ್ಟು ಬರ್ಬೋದಾಗಿತ್ತು. ಮಿಕ್ಕಿರ 3 ಲಕ್ಷ ನಿಮ್ಮ ಹತ್ರನೇ ಇಟ್ಕೊಂಡು ನಿಧಾನ ಕೊಡ್ಬೋದಾಗಿತ್ತು. ಇಲ್ಲ ಒಡವೆ ಮಾಡಿಸ್ಕೊಡ್ಬೋದಾಗಿತ್ತು. ಅಷ್ಟು ಕೊಟ್ಟು ಈಗ ತಪ್ಪು ಮಾಡಿದ್ರು ಅನ್ಸುತ್ತೆ. ಹೌದು ಕಣ ಸಿದ್ದಪ್ಪ, ನಿಮ್ಮ ಸೊಸೆ ಹೇಳ್ತಾ ಇರೋದು ಸರಿಯಾಗಿ ಐತಿ. ಅಷ್ಟು ಒಂದೇ ಸಲ ಕೊಡಬಾರ್ದಾಗಿತ್ತು. ಮನೆ ಕಟ್ಟಂಗೆ ಇಷ್ಟಿಷ್ಟು ಅಂತನ ಮನೆ ಕಟ್ಟ ಕೊಟ್ಟು ಇನ್ನು ಮಿಕ್ಕಿರೋದ ಒಡವೆ ಪಡವೆ ಮಾಡಿಸ್ಕೊಟ್ಟಿದ್ರೆ ಚೆನ್ನಾಗಿರೋದು. ಕೈಗೆ ಒಂದಿಷ್ಟು ಖರ್ಚಿಗೆ ಏನೋ ಒಂದು 50 ಸಾವಿರ ಕೊಟ್ಟಿದ್ರೆ ಸಾಕಾಗಿತ್ತು ಅನ್ಸುತ್ತೆ. ಎಲ್ಲ ಒಂದೇ ಸಲ ಕೊಟ್ಟು ತಪ್ಪು ಮಾಡಿಬಿಟ್ಟೆ ನೀನು.
ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು. ನಮ್ಮ ನೇತ್ರಮ್ಮ ಮತ್ತೆ ಮನೆ ಕಟ್ಟಕ್ಕೆ ಹೆಂಗೋ ಸದ್ಯ 5 ಲಕ್ಷ ಕೊಟ್ಟೇವಳಲ್ಲ, ಅದನ್ನು ಮನೆಗೆ ಇಕ್ಕೊಂಡು ಕಳೆದಿದ್ರೆ ಏನು ಗತಿ? ಈಗೇನು ಮಾಡೋದು? ನಾನು ಈಗಲೇ ನಮ್ಮ ನೇತ್ರಮ್ಮನ ಹೋಗಿ ಮಾತಾಡಿಸ್ಬೇಕು. ಮಕ್ಕಳು ಬರ್ತೀನಿ ಸರಿಯಾಗಿರೋ ಅವಳನ್ನ. ಅಲ್ಲ ಕೊಟ್ಟಿರೋ ದುಡ್ಡನ್ನು ನೆಲಗೆ ಇಕ್ಕೆ ಮಕ್ಕಾಗಲ್ವೇ? ನಡಿಯ ಕಾಳಿ, ನಾನು ಬರ್ತೀನಿ. ಅಲ್ಲ ಈ ಬುದ್ಧಿ ಬೇಡವೆ ಅದಕ್ಕೆ? ಎಲ್ಲಿಗೆ ತಗೊಂಡೋಗಿಲ್ಲಂತೆ ಒಬ್ಬಳೇನೆ ದುಡ್ಡು ಅಷ್ಟೊಂದ? ಗಂಡನ ಜೊತೆಗ ಇಲ್ಲ ಯಾರನ್ನ ಕರ್ಕೊಂಡು ಅಚ್ಚುಕಟ್ಟಾಗಿ ಹೋಗ್ತಾರೆ ಭಯನ ಇವಾಗ. ಇಲ್ಲ ನನ್ನ ತಗಾದ್ರೂ ನನ್ನಾದ್ರೂ ಕರೆದಿದ್ರೆ ನಾನೇ ಹೋಗ್ತಿದ್ನ, ಯಾಕೆ ತರಕ್ಕಾಗಲಿ? ಇಲ್ಲ ರಾಜ ಆದ್ರೂ ಹೋಗಿರೋನು. ಅಯ್ಯೋ ಏನು ಮಾಡ್ಕೊಂತ ಏನೋ ಈ ಹುಡುಗಿ. ಈಗಲೇ ಊರಿಗೆ ಹೋಗ್ಬೇಕು, ನಡಿ. ಅಯ್ಯೋ ನೇತ್ರಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.